ಪ್ರಕರಣಗಳ ಬಗ್ಗೆ ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಒತ್ತಾಯ ಕೂಡ ಮಾಡಿದ್ದಾರೆ. ಏನಾಗಿದೆ, ಇವತ್ತು ಒಕ್ಕಲಿಗ ಸಮಾಜವನ್ನ, ದಲಿತ ಸಮಾಜವನ್ನ ಬಹಳ ಕೀಳಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ನಿಂದನೆ ಮಾಡಿರ್ತಕ್ಕಂಥದ್ದು ಜಾಹೀರಾತಾಗಿದೆ. ಇದಕ್ಕೆ ಅವ್ರ ಪಕ್ಷದವರು ರಾಜಕೀಯ ಬಣ್ಣವನ್ನ ಕಟ್ಟುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ರಾಜಕೀಯಕ್ಕೂ ಅಥವಾ ಅವರ ಹೇಳಿಕೆಗಳು, ಅವರು ಮಾತನಾಡಿರ್ತಕ್ಕಂಥ ಧಾಟಿಗೂ ಯಾವುದೇ ವಿಧವಾದಂಥ ಸಂಬಂಧ ಇಲ್ಲ. ಅವರು ಏಕಾಏಕಿ ಯಾರು ದೂರುದಾರರಿದ್ದಾರೆ, ದೂರುದಾರರನ್ನ ಬಹಳ ಕೆಟ್ಟ ರೀತಿಯಲ್ಲಿ ಸಂಬೋಧನೆ ಮಾಡ್ತಾ ಬಹಳ ಅಶ್ಲೀಲವಾದಂತಹ ಪದಗಳನ್ನು ಸಮಾಜದ ಹೆಸರಿನಲ್ಲಿ ಒಂದು ಕಡೆ ಒಕ್ಕಲಿಗ ಸಮಾಜವನ್ನ, ಮತ್ತೊಂದು ಕಡೆ ದಲಿತ ಸಮಾಜವನ್ನ, ಮತ್ತೊಂದು ಕಡೆ ಹೆಣ್ಣು ಮಕ್ಕಳನ್ನ ಬಹಳ ಕೀಳಾಗಿ ನೋಡಿರ್ತಕ್ಕಂಥದ್ದು, ಅವಹೇಳನ ಮಾಡಿರ್ತಕ್ಕಂಥದ್ದು. ಅವಹೇಳನ ಅನ್ನೋಕ್ಕಿಂತ ಬಹಳ ಪದಗಳು ಬೇಕಾದಷ್ಟು ಕೆಟ್ಟದಾಗಿದೆ. ಸೊ ಹಾಗಾಗಿ ಇದು ರಾಜಕೀಯ ಪ್ರೇರಿತವಾದಂಥದ್ದಲ್ಲ. ಇದು ನಾವ್ಯಾರು ಅವ್ರನ್ನ ಮಾತಾಡಿ ಅಂತನೂ ನಾವ್ಯಾರು ಹೇಳ್ದಂಥವ್ರಲ್ಲ. ಸೊ ಅವರ ಮನಸ್ಸಿನ ಭಾವನೆಗಳು, ಅವರ ಧೋರಣೆಗಳು. ಇವತ್ತು ಯಾರು ಬಿಜೆಪಿಯ ಶಾಸಕರು ಬೆಂಬಲದಿಂದನೇ ಅಥವಾ ಜೆಡಿಎಸ್ ಶಾಸಕರ ನಾಯಕರ ಬೆಂಬಲದಿಂದನೇ ಈ ರೀತಿಯ ಕುಮ್ಮಕ್ನಿಂದ ಇವರು ಮಾತಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಅನುಮಾನ ಪ್ರಾರಂಭ ಆಗಿದೆ. ಇಲ್ಲ ಅಂತ ಅಂದ್ರೆ ಆ ಕುಮ್ಮಕ್ಕು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅವಹೇಳನ ಮಾಡಿರ್ತಕ್ಕಂಥದ್ರ ಬಗ್ಗೆ, ಜೊತೆಗೆ ತದನಂತರದಲ್ಲಿ ಕೆಲವು ಮಹಿಳೆಯರು ಬೇರೆ ಬೇರೆ ಆರೋಪಗಳನ್ನು, ಇವತ್ತೇನು ಅತ್ಯಾಚಾರ ಆರೋಪ ಬಂದಿದೆ, ಮತ್ತೆ ಅದೇನೋ ಇದು ಏಡ್ಸ್ ಇಂಜೆಕ್ಷನ್, ಬಯಾಲಜಿಕಲ್ ವಾರ್ ಏನ್ ನಾವು ಕೇಳ್ತಾ ಇದ್ವಿ, ಆ ರೀತಿ ಇದು ಇತಿಹಾಸದಲ್ಲೇ ಯಾರು ಕೇಳಿರೋದಂತ ಒಂದು ವಿಚಾರ. ಇಂಥದ್ದನ್ನ ಇವತ್ತು ಮಾಡುವಂತ ಪ್ರಯತ್ನ, ಇದನ್ನ ಒಬ್ಬರಿಂದ ಒಬ್ಬರಿಗೆ ಏಡ್ಸ್ ಅನ್ನ ಹರಡಿಸುವಂಥದ್ದು, HIV ಪೇಷಂಟ್ಸ್ಗಳನ್ನ ಇಟ್ಕೊಂಡು ಹರಡಿಸುವಂಥದ್ದು, ಬಹುಶಃ ಇದೊಂದು ದೊಡ್ಡ ಜಾಲ, ಇದೊಂದು ದೊಡ್ಡ ತಂತ್ರಗಾರಿಕೆ. ಇದರ ವಿರುದ್ಧ ಒಂದು ಸಮಗ್ರವಾದ ತನಿಖೆ ಆಗಬೇಕು, ಒಂದು ವಿಶೇಷ ತಂಡ ರಚನೆ ಆಗಬೇಕು. ಯಾಕಂತಂದ್ರೆ ಇವರು ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ, ಯಾವ್ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಾಣೋದಿಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿ ಅವರಿಂದ ಯಾರ್ಯಾರಿಂದ ಇದು ಟ್ರಾನ್ಸ್ಮಿಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಸುದೀರ್ಘವಾಗಿ ಮಾಡಬೇಕಾಗ್ತದೆ, ತನಿಖೆಗಳನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಒಕ್ಕಲಿಗ ಸಮಾಜದವರು ಇರ್ಬೋದು, ದಲಿತ ಸಮಾಜದವರು ಇರ್ಬೋದು, ಎಲ್ಲ ವರ್ಗದವರು ಇರ್ಬೋದು, ಇದಕ್ಕೆ ಒಂದು ಟೀಮ್ ಅನ್ನ, ಸ್ಪೆಷಲ್ SIT ಅಥವಾ ಬೇರೆ ರೀತಿಯ ತನಿಖೆಯನ್ನ ಮಾಡಬೇಕು ಅಂತೇಳಿ ನಿನ್ನೆ ಸಭೆ ಸೇರಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಬಹುಶಃ JDS ಅವರು, ಬಿಜೆಪಿ ಅವರು ಸ್ಪಷ್ಟಪಡಿಸ್ಲಿ, ಅವರು ನಾವು ಮಾಡಿರೋದೇ ನಾವು ರಾಜಕೀಯವಾಗಿ ಮಾಡಿದೀವಿ ಅಂತ ಹೇಳ್ಬಿಟ್ಟು, ಆಮೇಲೆ ಅದಕ್ಕೇನು ಉತ್ತರ ಕೊಡಬೇಕೋ ನಾವು ಕೊಡ್ತೀವಿ. ಅದೇ ಈಗ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು, ಕೇಳಿದಿರತಕ್ಕಂಥ ಪದಗಳು, ಕೇಳಿಲ್ದಿರ್ತಕ್ಕಂಥ ಕಾರ್ಯಾಚರಣೆ. ನಾವ್ಯಾರು ಕೇಳಿಲ್ಲ, ಜೊತೆಗೆ ನೋಡೂ ಇಲ್ಲ. ಇಂಥ ಕಾರ್ಯಾಚರಣೆಗಳನ್ನ ಬಹುಶಃ ಬೇರೆ ಬೇರೆ ವಿದೇಶಗಳಲ್ಲಿ ಈ ತರದ ಬಯಾಲಜಿಕಲ್ ವಾರು ನಡೀತದೆ ಅಂತಕ್ಕಂಥದ್ದು, ಇಲ್ಲಿ ಝುವಾಲಜಿಕಲ್ ವಾರು ಪ್ರಾರಂಭ ಆಗಿರಂಗೆ ಕಾಣಿಸ್ತದೆ. ಇವರು ಸ್ವಂತ ಇದಕ್ಕೋ ಯಾವ ರೀತಿಯ ಮನಸ್ಥಿತಿ ಇದೆಯೋ ಗೊತ್ತಿಲ್ಲ ನನಗೆ. ಸೊ ಒಟ್ಟಾರೆಯಾಗಿ ಇದು ಮೇಲ್ನೋಟಕ್ಕೆ ಈ ತರ ಕಾಣಿಸ್ತಾ ಇರೋದ್ರಿಂದ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಜೊತೆಗೆ ಬಿಜೆಪಿಯವರ ಬಣ್ಣ ಕೂಡ ಬಯಲಾಗಬೇಕು.